ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಪ್ರೇರೆ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು ಎಂಬುದಾಗಿ. ನೋಡ್ರಿ, ಒಬ್ಬ ವ್ಯಕ್ತಿಯು ಯಾವಾಗ ತನ್ನ ಬಾಯನ್ನು ಹತೋಟಿಯಲ್ಲಿಟ್ಟುಕೊಂಡು ಅವಶ್ಯಕತೆಗೆ ತಕ್ಕಂತೆ ಮಾತನಾಡುವಂಥವನಾಗಿರ್ತಾನೋ ಅದರಿಂದ ಉತ್ಕೃಷ್ಟವಾದಂಥ ಫಲಗಳನ್ನು ಅನುಭವಿಸುವಂಥವನಾಗಿರ್ತಾನೆ. ಯಾಕೆಂದರೆ ನಮ್ಮ ದೇಹದಲ್ಲಿನ ಎಲ್ಲ ಅಂಗಾಂಗಗಳಿಗಿಂತ ನಾಲಿಗೆಯು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥದ್ದಾಗಿದೆ ಪ್ರೇರೆ. ಅದಕ್ಕೆ ಯಾಕೋಬನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಾಲಿಗೆಯು ಚಿಕ್ಕ ಅಂಗವಾಗಿದ್ದರೂ ಕೂಡ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದಂತೆ. ಅದು ಕಾಡನ್ನು ಹುಟ್ಟಿಸುವಷ್ಟು ಸಾಮರ್ಥ್ಯ ಅದಕ್ಕಿದೆ ಅಂತೆ. ನಾಲಿಗೆಯನ್ನ ಬೆಂಕಿಗೆ ಹೋಲಿಸಿದ್ದೇನೆ ಪ್ರೇರೆ ಯಾಕೋಬ ಭಕ್ತನು. ಕೆಲವರು ಮಾತುಗಳು ಕುಟುಂಬಗಳನ್ನು ಒಡೆಯುವಂಥ ರೀತಿಯಲ್ಲಿ ಇರುವಂಥದ್ದಾಗಿದೆ, ಸಂಸಾರದಲ್ಲಿ ಬೆಂಕಿ ಹಚ್ಚುವಂಥ ರೀತಿಯಲ್ಲಿ ಇರುವಂಥದ್ದಾಗಿದೆ ಪ್ರೇರೆ. ಒಬ್ಬನ ಮಾತುಗಳು ಜೀವವನ್ನು ತೆಗೆಯುವುದಕ್ಕೂ ಜೀವ ಉಳಿಸುವುದಕ್ಕೂ ಕಾರಣವಾಗುವಂಥದ್ದಾಗಿದೆ. ಅದಕ್ಕೆ ಒಂದು ಗಾದೆ ಇದೆ ಪ್ರಿಯ ಸ್ನೇಹಿತರೆ, ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು ಎಂಬುದಾಗಿ. ಒಬ್ಬ ಮನುಷ್ಯನ ಮಾತುಗಳಿಂದ ಅವನ ವ್ಯಕ್ತಿತ್ವವನ್ನ, ಅವನ ಗುಣವನ್ನು ನಿರ್ಧರಿಸುವಂಥದ್ದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಆಲೋಚನೆಯಿಂದ ಹಿತಕರವಾದಂಥ ಮಾತುಗಳನ್ನು ಆಡುವಂಥವರಾಗಿರಬೇಕು ಪ್ರಿಯರೇ.